ಓಕೆ, ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಗಿರೀಶ್. 9 ತಿಂಗಳು ಸಂಕಟ ನೀಡಿ ತ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟು ಕಣ್ಣು. ತುಂಬ ಚೆನ್ನಾಗಿ ಹೇಳಿದೆ. ಗಿರೀಶ್, ಇದು ನಿನಗೆ. ಅರ್ಚನಾ ಮ್ಯಾಮ್, ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ನ ಆಯ್ಕೆ ಮಾಡಿದ್ದೀರಿ, ಇವ್ರ ಬಗ್ಗೆ ಒಂದೆರಡು ಮಾತು. ನಾನು ಯಾವಾಗ ಎದ್ದು ನಿಂತು ಚಪ್ಪಾಳೆ ತಟ್ಬಿಟ್ನೋ ಅವಾಗಲೇ ಐ ಥಿಂಕ್ ಎಲ್ಲರಿಗೂ ಗೊತ್ತಾಯ್ತು, ಸೀಕ್ರೆಟ್ ಔಟ್ ಆಗೋಯ್ತದು. ಬಟ್ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು. ಬೆಸ್ಟ್ ಪರ್ಫಾರ್ಮರ್ಗೂ ನಾವು ಒಬ್ಬರನ್ನೇ ಆಯ್ಕೆ ಮಾಡೋಕ್ಕಾಗೋದು, ಎಲಿಮಿನೇಷನಿಗೂ ಒಬ್ಬರನ್ನೇ ಆಯ್ಕೆ ಮಾಡೋಕ್ಕಾಗೋದು. ಬೇರೆ ನಮಗೆ ಅದು ಫಾರ್ಮ್ಯಾಟ್ ಆಫ್ ದ ಶೋ ಅದು ಹಾಗೆ ಆಗಬೇಕು. ತುಂಬ ಸಂತೋಷ. ಅವನು ಯಾವ ಸ್ಪೀಡಲ್ಲಿ ಅವನು ಇಂಪ್ರೂವ್ಮೆಂಟ್ ಮಾಡಿಕೊಂಡ. ಯಾಕಂದರೆ ನಾನು ನೇಸಲ್ ಟೋನ್ ಇದೆ ಅಂತ ಹೇಳ್ತಿದ್ದೆ, ಶಾರ್ಪ್ ಹೋಗ್ತಿದೆಯಾ ಅಂತ ಹೇಳ್ತಿದ್ದೆ. ಅದೆಲ್ಲವನ್ನು ಅವನು ಎಷ್ಟು ಕ್ವಿಕ್ಕಾಗಿ ರೆಕ್ಟಿಫೈ ಮಾಡಿಕೊಂಡು 1ಇಂದ 10ಗೆ ಜಿಗ್ದಿದ್ದಾನೆ ಇವತ್ತು ಅವನು. ಸೂಪರ್. ಆ ಟೀಕೆಗಳನ್ನು ತಗೊಂಡು ಕೂಡಲೇ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾನೆ. ಎಲ್ಲರೂ ಇದೇ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ಕಮೆಂಟ್ಗಳನ್ನ ತಗೊಂಡು ನಿಮ್ಮ ಮೇಲೆ ನೀವು ಏನಂತಾರೆ ಅದನ್ನು ಲಾಗು ಮಾಡ್ಕೋಬೇಕಾಗತ್ತೆ, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಮಗೆ ಎಲಿಮಿನೇಷನ್ ಯಾರು ಅಂತ ಡಿಸೈಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಪರ್ಫಾರ್ಮರು ನಮಗೆ ತುಂಬ ಸಂಕಟ ಆಗ್ತೈತೆ. ಅಂದರೆ ನಂಗೆ ಬಿಟ್ಟಿದ್ದಿದ್ರೆ ಒಂದು 5 ಜನಕ್ಕಂತೂ ಕೊಡ್ತಾಯಿದ್ದೆ ನಾನು. ಅಷ್ಟು ಚೆನ್ನಾಗಿ ಇವತ್ತು ಯಾರ್ಯಾರು ಸಿಕ್ಸರ್ ಹೊಡೆದಿದ್ದೀರಿ ಅಂತ ನಾನು ಅವ್ರಿಗೆ ಅಟ್ಲೀಸ್ಟ್ ದಿಸ್ ಮಚ್ ಐ ಹ್ಯಾವ್ ಟು ಡೂ. ಯಾರ್ಯಾರಿಗೆ ನಾನು ಬೆನ್ನು ತಟ್ಟಬೇಕು ನಿಜವಾಗ್ಲೂ, ಯಾಕಂದರೆ ಅವ್ರು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಇವತ್ತೆಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋರು ಹೇಳ್ತೀನಿ. ವೈಷ್ಣವಿ ಗೂಳಿ, ನಾನಾರಿಗಲ್ಲದವಳು ಬಿದಿರು, ನಾನಾರಿಗಲ್ಲದವಳು. ಇನ್ನೊಂದು ಹೆಸರು ಮಿಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮಿಸ್ ಮಾಡಿದ್ರೆ ನಮಗೆ ನಾವೇ ಏನೋ ತಪ್ಪು ಮಾಡ್ತಾಯಿದ್ದೀವಿ ಅನಿಸುತ್ತೆ. ಮಾರಣ್ಣ, ಭೂಲೋಕದಯ್ಯ ದೇವಾನ ಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಮತ್ತೊಂದು ಹೆಸರು ಇವತ್ತು ಪರ್ಫೆಕ್ಟಾಗಿ ಹಾಡಿದಂಥ ವಿಶ್ವ. ಮಾದಯ್ಯ ಗಿಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣ್ಣಿಯಾಗ ಬನ್ನಿ ಮಾದಯ್ಯ. ಅಂಗಡಿನ ಪಟಾಪಟಿ ಚಡ್ಡಿಯಲ್ಲಿ ಇಟ್ಕೊಂಡ ಗೋವಿಂದರಾಜು. ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು, ಮಸಾಲೆ ಇಲ್ಲಂತವಳೆ. ಇವರೆಲ್ಲ ಅಮೇಝಿಂಗು. ಇನ್ನು ಕೆಲವರಿಗೆ ಅವರಲ್ಲಿ ಅದ್ಭುತವಾದ ಇಂಪ್ರೂವ್ಮೆಂಟ್ ಕಾಣಿಸಿದ್ದು ಅಂತಂದರೆ ಮಿಲಿಂದ್. ಆಜು ಬಾಜು ನಡೆಯೋದೇನ ಖಬರೇ ಇಲ್ಲ, ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ, ಮತ್ತ ಮೈಯಾಗಿನ ಸೊಕ್ಕು ಉಕ್ಕಿ ಹರಿದಾವಲ್ಲ. ಆಮೇಲೆ ಸಚಿನ್. ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಸೂಪರಾಗಿ ಪರ್ಫಾರ್ಮ್ ಮಾಡಿದಂಥ ಗೋವಿಂದಮ್ಮ. ಎಂತ ಮೋಜಿನ ಕುದುರಿ, ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಮತ್ತೆ ನಮ್ಮ ಪ್ರತಾಪ. ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆಮೇಲೆ ಅಫ್ಕೋರ್ಸ್ ನಮ್ಮ ಹಕ್ಕಿ ಪೀರಪ್ಪ. ನಮ್ಮ ತೋಮ್ರಿಯವರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಸುಮಾ
ರಮ್ಯಾ, ಚೈತ್ರ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ ಚಾಮುಂಡಿ ದರ್ಶನ ಮಾಡುತ್ತಿದ್ದೆ ಸಿಕ್ಕದೆ ವೈತಾಳಲ್ಲೇ ಹೊಯ್ ಕಾಜಾಲದ ಕ್ಯಾರೆ ಚಿತ್ತರದ ಬೀದಿಯಲ್ಲಿ ತಕ್ಕದೆ ಅವಳು ಸಿಕ್ಕದೆ ವೈತಾಳಲ್ಲೇ. ನೀವೆಲ್ಲ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಿ. ಉಳ್ದವರಿಗೆಲ್ಲ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೈಮ್ ಕಮ್ಮಿ ಇದೆ, ಬೇಗ 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 ರೆಡಿ ಆಗಬೇಕು. ಆಮೇಲೆ ಇವತ್ತು ಯಾರ್ಯಾರಿಗೆ ಶಬಾಷ್ ಅಂತ ಹೇಳಿದ್ದೀನಿ ಅವರೆಲ್ಲ ಡಿಸ್ಟಿಂಕ್ಷನಿಗೆ ಹೋಗಬೇಕು. ಡಿಸ್ಟಿಂಕ್ಷನ್ ಅಂತ ಯಾರ್ಯಾರಿಗೆ ಹೇಳಿದ್ದೀನಿ ಅವರೆಲ್ಲ ಪರ್ಫಾರ್ಮರ್ ಆಫ್ ದ ವೀಕ್ ತಗೋಬೇಕು. ಆಯಿತಾ? ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಹೆಚ್ಚಿನ ಶಕ್ತಿ ಕೊಡಲಿ. ಆಲ್ ದ ಬೆಸ್ಟ್. ಫ್ಯಾಂಟಾಸ್ಟಿಕ್. ಇವಾಗ ಅವ್ರ ಹುಮ್ಮಸ್ಸು ಮತ್ತಷ್ಟು ಜಾಸ್ತಿ ಆಯಿತು.